ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಒಂದು ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ, ಒಂದು ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಅವರ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಭಾವನೆಗಳು ನಿಮಗಾಗಿ ಏನಿದಾವೆ ಅದೆಲ್ಲನೂ ಕೂಡ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಯಾರನ್ನ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ಅವರು ನಿಮ್ಮನ್ನ ಯಾಕೆ ಇಷ್ಟಪಡ್ತಾ ಇದ್ದಾರೆ, ಎಲ್ಲ ಒಂದು ರೀಸನ್ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಡೀಟೇಲ್ ರೀಡಿಂಗ್ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪರೆನ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆಂಪರೆನ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಟವರ್ ಕಾರ್ಡ್ ಮತ್ತೆ 5 ಆಫ್ ಸಾರ್ಟ್ಸ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂದರೆ ಎಸ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ, ತುಂಬಾನೇ ಲವ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಇನ್ ದ ಸೇಮ್ ವೇ ಅವರು ನಿಮ್ಮ ಲೈಫಲ್ಲಿ ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು, ಲೈಫ್ನ ಲೀಡ್ ಮಾಡಬೇಕು. ಆ್ಯಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದೀರಾ, ಮತ್ತೆ ಇವ್ರಿಗೆ ಯಾವಾಗಲೂ ಕೂಡ ಸಹಾಯಕ್ಕೆ ನೀವು ನಿಲ್ತೀರಾ ಆ್ಯಂಡ್ ನೀವು ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತಾ ಇರ್ತೀರಾ. ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ಅವರ ಲೈಫಲ್ಲಿ ನೀವಿದ್ದೀರಾ. ಸೊ ಇದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ. ಇನ್ ದ ಸೇಮ್ ವೇ ಅವರ ಜೀವನದಲ್ಲಿ ಸಮಥಿಂಗ್ ಇಸ್ ಹ್ಯಾಪೆಂಡ್ ವೆರಿ ಸಡನ್ಲಿ, ಯಾಕಂದ್ರೆ ಟವರ್ ಇದೆ. ಸೊ ಅವರ ಲೈಫಲ್ಲಿ ದೇರ್ ಈಸ್ ಅಪ್ಸ್ ಅಂಡ್ ಡೌನ್ಸ್ ಅಂತ ನಾನು ಹೇಳ್ತೀನಿ. ಸೊ ಅವರ ಲೈಫಲ್ಲಿ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ, ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರ ಕರಿಯರ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಇವರ ಒಂದು ಬೆನ್ನ ಮೇಲೆ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಹೆವಿನೆಸ್ ಫೀಲ್ ಆಗ್ತಿದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನಗಳೇ ಆಗಿದೆ, ತುಂಬಾ ತಿಂಗಳುಗಳೇ ಆಗಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಶೋರ್ಲಿ ಮೀಟ್ ಯು ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅದು ಅವ್ರಿಗೆ ಅದು ಜವಾಬ್ದಾರಿ ಇರುತ್ತೆ. ಸೊ ಅವರ ಲೈಫಲ್ಲಿ ನೀವು ಹೋಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡಕ್ಕಾಗುತ್ತೆ ಅದನ್ನ ನೀವು ಮಾಡಿದಿರ. ಬಟ್ ಇವಾಗ ಅವ್ರ ಲೈಫಲ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹೆವಿ. ಅಂದ್ರೆ ಪ್ರತಿಯೊಂದ್ರಲ್ಲೂ ಅವ್ರ ಲೈಫಲ್ಲಿ ಇವರೇ ಕಷ್ಟ ಬೀಳ್ಬೇಕು, ಅವರ ಒಂದು ಫ್ಯಾಮಿಲಿನ ಇವರೇ ನೋಡ್ಕೊಳ್ಬೇಕು. ಅಂಡ್ ಮೇ ಬಿ ಅವರ ಮನೆಯಲ್ಲಿ ಇವರು ಒಂದು ಹೆಲ್ಡರ್, ಅಂದ್ರೆ ಎಲ್ಲರಿಗಿಂತ ದೊಡ್ಡವ್ರು ಇವ್ರು ಇರಬಹುದು. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ತುಂಬಾನೇ ಒಂದು ಚಿಕ್ಕ ಏಜ್ ಇಂದ ಒಂದು ಜವಾಬ್ದಾರಿಗಳನ್ನ ತಗೊಂಡು ಅಭ್ಯಾಸ ಇದೆ. ಬಟ್ ಇವಾಗ ಅವ್ರಿಗೂ ಕೂಡ ಲೈಫ್ ಇದೆ, ನನಗೂ ಕೂಡ ಒಂದು ಪ್ರೀತಿ ಇದೆ, ಲವ್ ಇದೆ, ಆ ಒಂದು ವ್ಯಕ್ತಿನೂ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ನನ್ನ ಫ್ಯಾಮಿಲಿಗೆ ಅಂತಾನೆ ಎಲ್ಲಾನು ಮಾಡ್ಬಿಟ್ರೆ ನನ್ನ ಒಂದು ಲೈಫ್ ಏನಾಗುತ್ತೆ ಅನ್ನೋದ್ರ ಒಂದು ಕ್ವಶನ್ ಮಾರ್ಕ್ ಯಾವಾಗ್ಲೂ ಇವ್ರಿಗೆ ಕಾಡ್ತಾನೆ ಇರುತ್ತೆ. ಸೊ ಇವಾಗ ಇವ್ರು ಯೋಚನೆ ಮಾಡ್ತಿದ್ರೆ ಯಾರ ಲೈಫ್ನ ಎಷ್ಟೆಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಲೈಫ್ನ ಸೆಟಲ್ ಮಾಡಿ ನಾನು ನನ್ನ ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಒಂದು ವ್ಯಕ್ತಿ ಸ್ವಲ್ಪ ಡಿಸಿಷನ್ ತಗೊಳ್ತಾ ಇದ್ದಾರೆ ನಿಮ್ಮ ವಿಚಾರದಲ್ಲಿ. ಸೊ ಆದಷ್ಟು ಬೇಗ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕು. ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ಸೊ ನಿಮ್ಮನ್ನ ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಬೇಕು. ನಿಮ್ದೇ ಆದಂತ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗಿ, ಸೊ ನನ್ಗೂ ಒಂದು ಫ್ಯಾಮಿಲಿ ಇದೆ, ಸೊ ನಾನು ಕೂಡ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವ್ರ ಫ್ಯಾಮಿಲಿನಲ್ಲಿ ಹೇಳ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಸೊ ಇವರು ಪ್ರತಿಯೊಂದರಲ್ಲೂ ಕೂಡ ಅವ್ರ ಫ್ಯಾಮಿಲಿಗೆ ನೆರವಾಗಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಬಟ್ ಇನ್ನೂ ಮಾಡು ಅಂದ್ರೆ ದಿಸ್ ಪರ್ಸನ್ ಕೆನಾಟ್ ಡೂ. ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ಆಲ್ರೆಡಿ ಮದ್ವೆ ಆಗೋಗಿದ್ದೀರಾ, ನಿಮ್ಮ ಪಾರ್ಟ್ನರ್ ಸಮಥಿಂಗ್ ಇವಾಗ ಮದ್ವೆ ಆಗಿದ್ದೀರಾ, ನಿಮ್ದು ಒಂದು ಜವಾಬ್ದಾರಿ ಇರಬೇಕು ಅನ್ನೋದು ಅವರ ಒಂದು ಥಾಟ್ ಅಲ್ಲಿ ಇದೆ. ಲೈಕ್ ಏನೋ ನಂದು ಒಂದು ಮದ್ವೆ ಇದೆ, ನಂದು ಒಂದು ನನ್ನ ನಂಬ್ಕೊಂಡು ಒಂದು ವ್ಯಕ್ತಿ ಇದ್ದಾರೆ, ಇವಾಗ ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ನನ್ನ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ತಾ, ಇವ್ರನ್ನೂ ಚೆನ್ನಾಗಿ ನೋಡ್ಕೊಳ್ತಾ, ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇವರ ಮೈಂಡ್ ಅಲ್ಲಿ ಇಂಟೆನ್ಷನ್ ಇದೆ. ಬಟ್ ಈ ಒಂದು ವ್ಯಕ್ತಿ ಯಾರನ್ನೂ ಕೂಡ ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ ಅಂತ ನಾನು ಹೇಳ್ತೀನಿ. ಸೊ ಅವರ ಲೈಫಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ಚಾಲೆಂಜಿಂಗ್ ಇದೆ, ರಿಸ್ಕ್ ಇದೆ, ತುಂಬಾ ರಿಸ್ಕ್ ನ ತಗೊಳ್ತಾನೆ ಇದ್ದಾರೆ. ಬಟ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ನೀವು ಅವ್ರ ಲೈಫಲ್ಲಿ ಇದ್ದೀರಾ. ಪ್ರತಿಯೊಂದು ಕಷ್ಟದಲ್ಲಿ, ಸುಖದಲ್ಲಿ ಏನಾದ್ರೂ ಒಂದು ಅವ್ರ ಲೈಫಲ್ಲಿ ಆಗ್ತಿದೆ ಅಂದ್ರೆ ಫಸ್ಟ್ ಅವ್ರು ಓಡ್ ಬರೋದೇ ನಿಮ್ಮ ಹತ್ರ.
ಸೊ ನಿಮ್ಮ ಹತ್ರ ಒಂದು ಸಜೆಷನ್ ತಗೊಳ್ತಾರೆ, ಏನು ಮಾಡ್ಬೋದು, ಏನಾಗುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ತಾರೆ. ಸೊ ಇನ್ ದ ಸೇಮ್ ವೇ ಅವರ ಲೈಫಲ್ಲಿ ಡೆಫಿನೆಟ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಿಯಾರಿಟಿ ಇದೆ ಅಂತ ನಾನು ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಸ್ಯಾಟಿಸ್ಫೈಡ್, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ. ಸೊ ಇವೊಂದು ನನಗೆ ಸೋಡ್ ಕಾರ್ಡ್ ಬಂದಿದೆ, ಟವರ್ ಕಾರ್ಡ್ ಬಂದಿದೆ, ಬಟ್ ಇದೆಲ್ಲಾನು ಕೂಡ ಒಂದು ಮೇಜರ್ ಕಾರ್ಡ್ ಜೊತೆ ಮೈನರ್ ಕಾರ್ಡ್ ಬಂದಿದ್ರು ಕೂಡ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಪಾಸಿಟಿವ್. ಸೊ ನಿಮ್ಮ ವಿಚಾರ ಈ ಒಂದು ಕಾರ್ಡ್ನ ನೋಡಿದಾಗ ನನ್ನ ಇಂಟೆನ್ಷನ್ ಇಸ್ ಸೇಯಿಂಗ್ ವೆರಿ ಪಾಸಿಟಿವ್. ಬಿಕಾಸ್ ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಇಂಟೆನ್ಷನ್ನ ನಂಬಿ ವಿಡಿಯೋಸ್ನ ಮಾಡ್ತೀನಿ, ರೈಟ್? ಸೊ ನನ್ನ ಇಂಟೆನ್ಷನ್ ಇಸ್ ಸೇಯಿಂಗ್, ನೀವು ಯಾರನ್ನ ನಂಬಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಲವಾಗಿ ನಂಬಿದ್ದಾರೆ, ಬಲವಾಗಿ ಅವರು ನಿಮ್ಮನ್ನ ಹಚ್ಕೊಂಡಿದ್ದಾರೆ. ಸೊ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ, ಎಮೋಷನಲ್ ಕನೆಕ್ಷನ್ ಇದೆ, ಫಿಸಿಕಲ್ ಕನೆಕ್ಷನ್ ಇದೆ. ಸೊ ಮೆಂಟಲಿ ಫಿಸಿಕಲಿ ನಿಮ್ಮನ್ನ ಅವರು ಅಟ್ಯಾಚ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ದಿಸ್ ಪರ್ಸನ್ ನೀಡ್ಸ್ ಯು. ಸೊ ಅವ್ರ ಲೈಫಲ್ಲಿ ಏನಾಗುತ್ತೋ ಬಿಡುತ್ತೋ, ಅವ್ರ ಲೈಫಲ್ಲಿ ನೀವು ಇರಲೇಬೇಕು ಅಂತ ಅವ್ರು ಯಾವಾಗಲೂ ಆಶಿಸ್ತಾನೆ ಇರ್ತಾರೆ. ಸೊ ಇನ್ ದ ಸೇಮ್ ವೇ ನೀವು ಕೂಡ ಅವರ ಸಹಾಯಕ್ಕೆ ನೀವಿದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ, ಅವರ ಕಷ್ಟ ಸುಖದಲ್ಲಿ ಯಾವಾಗಲೂ ನೀವು ಭಾಗಿಯಾಗಿದ್ದೀರಾ. ಇನ್ ದ ಸೇಮ್ ವೇ ಒಂದು ವ್ಯಕ್ತಿ, ದಿಸ್ ಪರ್ಸನ್ ನೀಡ್ಸ್ ಯು ಅಟ್ ಎನಿ ಕಾಸ್ಟ್. ಅವ್ರ ಲೈಫಲ್ಲಿ ಅವ್ರಿಗೆ ಕಷ್ಟ ಇರುತ್ತಾ, ಸುಖ ಇರುತ್ತಾ, ಚೆನ್ನಾಗಿರ್ತಾರ, ನಗ್ನಾಗ್ತಾ ಇರ್ತಾರ, ದುಃಖದಲ್ಲಿ ಇರ್ತಾರ, ಪ್ರತಿಯೊಂದರಲ್ಲೂ ನೀವು ಇರಬೇಕು, ನೀವು ಇರ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಈ ಒಂದು ವ್ಯಕ್ತಿ ಅವರ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಏನೆಲ್ಲ ಇವಾಗ ಅವಾಯ್ಡ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ, ಅವ್ರಿಗೆ ತುಂಬಾ ಹರ್ಟ್ ಆಗ್ತಿದೆ. ಯಾಕಂತಂದ್ರೆ ಅವರ ಲೈಫಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಸ್ವಲ್ಪ ಬ್ಲ್ಯಾಂಕ್ ಆಗ್ಬಿಡ್ತಾರೆ. ಬಿಕಾಸ್ ಅವ್ರ ಲೈಫಲ್ಲಿ ಆ ಥರ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಇನ್ ದ ಸೇಮ್ ವೇ ಅವ್ರ ಮನೆಯಲ್ಲಿ ಏನಾದರೂ ಸಿಸ್ಟರ್ಸ್ ಬ್ರದರ್ಸ್ ಇದ್ದಾರೆ, ಅವರ ಒಂದು ಜವಾಬ್ದಾರಿನೂ ಕೂಡ ಇವರೇ ತಗೊಂಡಿದ್ದಾರೆ. ಸೊ ಎಲ್ಲಾನು ಕೂಡ ಇವ್ರಿಗೆ ಬರ್ಡನ್ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಯಾವ ಒಂದು ಕೆಪಾಸಿಟಿ ಇದೆ. ದಿಸ್ ಪರ್ಸನ್ ಇಸ್ ವೆರಿ ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಅಂಡ್ ಅಷ್ಟೇ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್. ಸೊ ಈ ಒಂದು ವ್ಯಕ್ತಿಗೆ ಇವಾಗ ಯಾವ ತರ ಆಗೋಗ್ಬಿಟ್ಟಿದೆ ಅಂದ್ರೆ ಸಮಥಿಂಗ್ ತುಂಬಾನೇ ತುಂಬಾ ಓವರ್ ಬರ್ಡನ್ ಆಗಿದ್ದಾರೆ. ಯಾಕಂದ್ರೆ ಅವರ ಫೈನಾನ್ಷಿಯಲಿ ತುಂಬಾನೇ ಕೆಳಗ್ ಮಟ್ಟಿಗೆ ಬಂದ್ಬಿಟ್ಟಿದೆ. ಬಿಕಾಸ್ ಅವ್ರು ತುಂಬಾ ಸಾಲ ಮಾಡ್ಕೊಂಡಿರ್ಬೋದು, ಲೋನ್ ತಗೊಂಡಿರ್ಬೋದು. ಸೊ ಎಲ್ಲ ಒಂದು ಕಮಿಟ್ಮೆಂಟ್ಸ್ಗೆ ಅವರ ಒಂದು ದುಡಿಮೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಯಾವ್ದು ಕೂಡ ಸೇವಿಂಗ್ಸ್ ಅಂತ ಮಾಡೋಕ್ಕಾಗ್ತಿಲ್ಲ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲ್ಯಾಂಕ್, ಕನ್ಫ್ಯೂಸ್ಡ್. ಸೊ ಏನ್ ಮಾಡೋದು, ನನ್ನ ಪಾರ್ಟ್ನರ್ಗೆ ನಾನು ಏನ್ ಕೊಡೋದು, ಅಥವಾ ನನ್ನ ಲೈಫ್ನ ಯಾವ ತರ ಸೆಕ್ಯೂರ್ ಮಾಡ್ಕೊಳ್ಳೋದು, ಅಂಡ್ ನಾನು ಯಾವಾಗ ತುಂಬಾ ಚೆನ್ನಾಗಿ ಸೆಟಲ್ ಆಗೋದು. ಐ ಥಿಂಕ್ ಈ ಒಂದು ವ್ಯಕ್ತಿ ಇನ್ನೂ ಸೆಟಲ್ ಆಗಿಲ್ಲ. ಅವ್ರದ್ದೇ ಅಂತ ಒಂದು ಮನೆ, ಫ್ಯಾಮಿಲಿ, ಅಂಡ್ ಅವ್ರಿಗಿನ್ನೂ ತುಂಬಾ ಡ್ರೀಮ್ಸ್ ಇದೆ. ಆ ಡ್ರೀಮ್ಸ್ನೆಲ್ಲ ಕ್ಯಾಚ್ ಮಾಡಬೇಕು, ನಾನು ಒಂದು ಎತ್ತರದ ಪೊಸಿಷನ್ಗೆ ಬರಬೇಕು. ಸೊ ನಾನು ಕೂಡ ಎಲ್ಲಾರ ತರ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್, ಒಂದು ರಿಚ್ ಪರ್ಸನ್ ಆಗಬೇಕು. ಬಟ್ ಅವರ ಒಂದು ಪ್ರಾಸೆಸ್ ಅಲ್ಲಿ ಡೆಫಿನೆಟ್ಲಿ ಆ ಒಂದು ಹೇಮ್ ಇದೆ, ಆ ಒಂದು ಹೇಮ್ನ ಇಟ್ಕೊಂಡಿದ್ದಾರೆ, ಅಚೀವ್ಮೆಂಟ್ ಕಡೆ ನೋಡ್ತಿದ್ದಾರೆ, ಕರಿಯರ್ ಅಲ್ಲಿ ಸದ್ಯಕ್ಕೆ ಬ್ಯುಸಿ ಇದ್ದಾರೆ. ಅಂಡ್ ಇವಾಗ ನೀವೇ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಸೊ ಅದಕ್ಕೆ ಅವ್ರಿಗೆ ತುಂಬಾ ಹರ್ಟ್ ಆಗ್ತಿದೆ. ಸೊ ನನ್ನ ಪಾರ್ಟ್ನರ್ಗೆ ನಾನು ಟೈಮ್ ಕೊಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದೀನಿ, ಅವಾಯ್ಡ್ ಮಾಡ್ತಾ ಇದ್ದೀನಿ, ಅವ್ರನ್ನ ಮೀಟ್ ಮಾಡಿಲ್ಲ. ಸೊ ಐ ಥಿಂಕ್ ಮೇ ಬಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಬರ್ಡೇ ಇರ್ಬೋದು. ಸೊ ನಿಮ್ಮ ಬರ್ಡೇಗೆ ಏನೂ ಕೂಡ ನನ್ನ ಕಡೆಯಿಂದ ಅವ್ರಿಗೆ ಕೊಡ್ಸೋದಿಕ್ಕಾಗ್ತಿಲ್ಲ. ಸೊ ತುಂಬಾನೇ ಬೇಜಾರಲ್ಲಿದ್ದಾರೆ. ಸಮಥಿಂಗ್ ಒಂದು ಸೆಲೆಬ್ರೇಷನ್ ಅದು ನಂಗೆ ಇಂಟೆನ್ಷನ್ ಬರ್ತಿದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಗೆ ಏನು ಕೊಡ್ಸೋಕ್ಕಾಗದೇ ಇದ್ರೂ ಕೂಡ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಮುಂದೆ ಬರುವಂಥ ದಿನಗಳಲ್ಲಿ. ದಿಸ್ ಪರ್ಸನ್ ವಿಲ್ ಮೀಟ್ ಯು ಆಸ್ ಸೂನ್ ಅಂತ ನಾನು ಹೇಳ್ತೀನಿ. ಸೊ ನಿಮಗೇನೆಲ್ಲ ಇವ್ರ ಕಡೆಯಿಂದ ಸಿಗಬೇಕು ಕಮಿಟ್ಮೆಂಟ್ಸ್, ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಇವ್ರಿಗೆ ಟೈಮ್ ಕೊಡಿ ಅಂತ ಹೇಳ್ತೀನಿ. ಸಿ ಗೈಸ್, ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ನಡೀತಿದೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ ದ ಸೇಮ್ ವೇ ಅವ್ರ ಲೈಫಲ್ಲಿ ಏನೆಲ್ಲ ಕೊರತೆಗಳಿದಾವೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯು ನೋ ಓನ್ಲಿ ಒನ್ ಸ್ಟೋರಿ, ಒನ್ ಸೈಡ್ ಆಫ್ ದ ಸ್ಟೋರಿ. ಬಟ್ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕಂತನೂ ಏನೂ ಇಲ್ಲ. ಇನ್ ದ ಸೇಮ್ ವೇ ಇವ್ರ ಲೈಫಲ್ಲಿ ತುಂಬಾನೇ ಒಂದು ಮೆಸ್ ಅಪ್ ಇದೆ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ತುಂಬಾ ವಿಚಾರಗಳನ್ನ ಇವ್ರು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ಸೊ ನಿಮಗೆ ಅದೆಲ್ಲ ವಿಚಾರಗಳನ್ನ ಹೇಳ್ರೆ ನೀವೆಲ್ಲಿ ಸ್ಟ್ರೆಸ್ ಆಗ್ತೀರಾ, ಬೇಜಾರಾಗ್ತೀರಾ ಅಂತ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಫೀಲ್ ಇದೆ, ಒಂದು ದಿಸ್ ಪರ್ಸನ್ ವಿಸ್ ಸಮ್ ಒನ್, ನಾನು ಎಲ್ಲಾನು ಕೂಡ ನನ್ನನ್ನು ನಂಬಿರೋರ್ನ ನಾನು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ಗ್ಯಾರಂಟಿ ಒಂದು ವ್ಯಕ್ತಿಗಿದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಇವ್ರಿಗೆ ನೀವಂದ್ರೆ ತುಂಬಾನೇ ಇಷ್ಟ. ಅಂಡ್ ಇನ್ ದ ಸೇಮ್ ವೇ ಅವ್ರ ಲೈಫಲ್ಲಿ ಏನೇ ಆದ್ರೂ ಕೂಡ ನೀವು ಅವ್ರೊಟ್ಟಿಗೆ ಇರ್ತೀರಾ, ಒಂದು ನಂಬಿಕೆ ತುಂಬಾನೇ ಇದೆ. ಯಾಕಂತಂದ್ರೆ ಅವ್ರಿಗೆ ಹೋಪ್ಸ್ ಇಲ್ಲ ಅವ್ರ ಲೈಫಲ್ಲಿ. ಸದ್ಯ ಇವ್ರ ಕ್ಯಾರೆಕ್ಟರ್ ಯಾವ ಥರ ಅಂದ್ರೆ ತುಂಬಾ ಬೇಗ ಇವ್ರ ಮೈಂಡ್ ಸೆಟ್ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಇವ್ರು ಒಂದ್ಸತಿ ಶಾಂತವಾಗಿರ್ತಾರೆ, ಸಡನ್ ಆಗಿ ಕೋಪ ಮಾಡ್ಕೊಳ್ತಾರೆ, ಸಡನ್ ಆಗಿ ಇವರು ತುಂಬಾ ಖುಷಿಯಾಗಿ ಹೋಗ್ಬಿಡ್ತಾರೆ. ಸೊ ಇವರ ಫ್ಲಕ್ಚುಯೇಷನ್ ತುಂಬಾನೇ ಇರುತ್ತೆ, ಮೂಡ್ ಸ್ವಿಂಗ್ಸ್ ತುಂಬಾನೇ ಬೇಗ ಆಗ್ಬಿಡುತ್ತೆ. ಸೊ ಇವ್ರಿಗೆ ತುಂಬಾ ಬೇಗ ಕೋಪ ಬರುತ್ತೆ, ತುಂಬಾ ಶಾರ್ಟ್ ಟೆಂಪರ್. ಅದೆಲ್ಲಾನು ಕೂಡ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲಾನು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ಅವರ ಒಂದು ನೆಗೆಟಿವ್ ಸೈಡು ನೀವು ಒಪ್ಕೊಂಡಿದ್ದೀರಾ, ಪಾಸಿಟಿವ್ ಸೈಡು ಒಪ್ಕೊಂಡಿದ್ದೀರಾ. ಸೊ ಇದೆಲ್ಲಾನು ನೋಡಿದಾಗ ನನ್ನ ವ್ಯಕ್ತಿ ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗುತ್ತೆ. ಸೊ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ
ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ, ರೊಮ್ಯಾನ್ಸ್ ಇದೆ, ಅಷ್ಟೇ ಕೋಪನೂ ಇದೆ, ಬೇಜಾರು ಇದೆ. ನಿಮ್ಮನ್ನ ಎಲ್ಲ ರೀತಿನಲ್ಲೂ ಮುದ್ದಿಸ್ತಾರೆ, ಕಾಡಿಸ್ತಾರೆ, ಪೀಡಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಯಾವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಿದ್ರು ಒಬ್ಬ ವ್ಯಕ್ತಿ ಅಂದರೆ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಕೋಪ ಜಾಸ್ತಿ ಇರುತ್ತೆ, ಅಲ್ಲಿ ಬೇಜಾರು ಜಾಸ್ತಿ ಇರುತ್ತೆ, ಅಲ್ಲಿ ಮುನಸ್ಸು ಜಾಸ್ತಿ ಇರುತ್ತೆ. ಸೊ ನಿಮ್ಮನ್ನ ಏನಾದರೂ ಈ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದರೆ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನ ಮಾತಾಡಿಸ್ತಾರೆ, ಅವರೇ ಬಂದು ಮೀಟ್ ಮಾಡ್ತಾರೆ. ಸ್ವಲ್ಪ ಸಮಯವನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ನ ಅವರು ತುಂಬ ಸ್ಟ್ರಾಂಗ್ ಆಗಿ ನಿಭಾಯಿಸ್ತಿದ್ದಾರೆ. ಸೊ ನಿಭಾಯಿಸ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅವರು ಯಾವಾಗಲೂ ಖುಷಿಯಾಗಿರ್ಬೇಕು, ನಗ್ನಾಗ್ತಾ ಇರಬೇಕು, ಅಥವಾ ಎಲ್ಲನೂ ಲೈಟಾಗಿ ತಗೊಳ್ಬೇಕು ಅನ್ನೋದಲ್ಲ. ಸೊ ಲೈಫಲ್ಲಿ ಒಂದೊಂದು ಸಿಚುಯೇಷನ್ ಒಂದೊಂದು ಥರ ಇರ್ತಾರೆ. ಲೈಕ್ ಏನೋ ಸಿಚುಯೇಷನ್ ತುಂಬ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ, ಸಿಚುಯೇಷನ್ ತುಂಬಾ ಕೆಡದ ಫೇಸ್ನ ಒಂದು ಬ್ಯಾಡ್ ಫೇಸಲ್ಲಿ ಇದ್ದಾಗ ನೋ ಒನ್ ಕ್ಯಾನ್ ಕಮ್ ಆ್ಯಂಡ್ ಟೆಲ್ ಎವ್ರಿಥಿಂಗ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನೀವು ಅವ್ರ ಕಷ್ಟಕ್ಕಿದ್ದೀರಾ, ಸಹಾಯಕ್ಕಿದ್ದೀರಾ, ಎಲ್ಲದಕ್ಕೂ ಇದ್ದೀರಾ, ಬಟ್ ಎಲ್ಲಾನು ಹೇಳ್ಕೊಳ್ಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮೇ ಬಿ ನೀವು ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರೋದೇ ಇದಕ್ಕೆ. ಎಲ್ಲಾನು ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ಳಲ್ಲ, ನಿಮ್ಮನ್ನ ಅವರು ಜಾಸ್ತಿ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋದು ನಿಮ್ಮ ಮೈಂಡಲ್ಲಿದೆ. ನಿಮ್ಮಿಂದ ಅವ್ರು ಏನೂ ಮುಚ್ಚಿಟ್ಟಿಲ್ಲ, ಕೆಲವೊಂದು ವಿಚಾರ ಮುಚ್ಚಿಟ್ಟಿದ್ದಾರೆ, ಬಟ್ ಅನ್ನೋ ಮಾತ್ರಕ್ಕೆ ಅವರು ನಿಮಗೆ ಚೀಟಿಂಗ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಲ್ಲ. ಸೊ ಸಮಯ ಬಂದಾಗ ಡೆಫಿನೆಟ್ಲಿ ಅವ್ರು ಏನೆಲ್ಲ ಮುಚ್ಚಿಟ್ಟಿದ್ದಾರೆ, ಕೆಲವೊಂದು ವಿಚಾರಗಳು ಅವ್ರ ಫ್ಯಾಮಿಲಿನಲ್ಲಿ ನಡೀತಿರೋದು, ಅದೆಲ್ಲ ನಿಮ್ಮ ಹತ್ರ ಆದಷ್ಟು ಬೇಗ ಹೇಳ್ಕೊಂಡು ನಿಮ್ಮನ್ನ ಡೆಫಿನೆಟ್ಲಿ ಪ್ರೀತಿ ಮಾಡ್ತಾರೆ. ಯಾಕೆ ಪ್ರೀತಿ ಮಾಡ್ತಾರೆ ಅಂದರೆ ಅವನ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ, ಪ್ರತಿಯೊಂದು ವಿಚಾರದಲ್ಲೂ ನೀವು ತಾಳ್ಮೆಯಿಂದ ಇರ್ತೀರ, ಅವ್ರ ತಾಳ್ಮೆ ಕಳ್ಕೊಂಡಾಗ ನೀವು ತಾಳ್ಮೆಯಿಂದ ಇರ್ತೀರ. ಸೊ ನೀವು ಯಾವಾಗಲೂ ಕೂಡ ಅವರ ಜೊತೆಗೆ ಸ್ಟ್ರಾಂಗ್ ಆಗಿ ನೀವು ಧೈರ್ಯ ಕೊಡ್ತಾ ಇರ್ತೀರ. ಆ್ಯಂಡ್ ಎಲ್ಲ ವಿಚಾರಗಳನ್ನ ನೀವು ಅರ್ಥಕೊಂಡಿದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆಯಿಂದ ನಿಮಗೋಸ್ಕರ ಯಾವಾಗಲೂ ಅವ್ರು ಇರ್ತಾರೆ ಅನ್ನೋ ಒಂದು ಭರವಸೆ ಅವ್ರಿಗೂ ಕೂಡ ಇದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.